ಕಾಲ್ತುಳಿತದಲ್ಲಿ 11 ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ಆರ್ಸಿಬಿಯಿಂದ ಈಗ ಪರಿಹಾರ ಘೋಷಣೆಯಾಗಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಇಂದ ಪರಿಹಾರ ಘೋಷಣೆಯಾಗಿದೆ. ಮೃತರ ಪ್ರತಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಆರ್ಸಿಬಿಯ ಮ್ಯಾನೇಜ್ಮೆಂಟ್ನಿಂದ. ಈ ಮೂಲಕವಾಗಿ ನಿನ್ನೆಯ ಆರ್ಸಿಬಿಯ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕಾಲ್ತುಳಿತದಿಂದ ಮೃತಪಟ್ಟಂತ 11 ಜನ ಅಭಿಮಾನಿಗಳಿದ್ದಾರಲ್ಲ, ಇವರೆಲ್ಲರಿಗೂ ಕೂಡ ಆರ್ಸಿಬಿಯಿಂದ ಸದ್ಯ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಇಂದ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಮೃತರ ಪ್ರತಿ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರದ ಘೋಷಣೆಯನ್ನ ಮಾಡಿದ್ದಾರೆ. ಈಗಾಗಲೇ ಸರ್ಕಾರವೂ ಕೂಡ ಮೃತಪಟ್ಟಿರುವಂತಹ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಕೊಡುವುದಾಗಿ ಈಗಾಗಲೇ ಘೋಷಣೆ ಮಾಡಿತ್ತು. ಜೊತೆಯಲ್ಲಿ ಯಾರ್ಯಾರು ಗಾಯಾಳುಗಳಿದ್ದಾರೆ, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದವ್ರಿಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಕೊಡೋದಾಗಿ ಹೇಳಿತ್ತು. ಸದ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಅಫಿಷಿಯಲ್ ಸ್ಟೇಟ್ಮೆಂಟ್ ಇದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಇಂದ ಸದ್ಯ ಹೊರಬಂದಿರುವಂತಹ ಅಧಿಕೃತ ಮಾಹಿತಿ. ನಿನ್ನೆಯ ಬೆಂಗಳೂರಿನಲ್ಲಿ ಕಾಲ್ತುಳಿತ ಏನಾಯ್ತಲ್ಲ, ಇದರಲ್ಲಿ ಯಾರ್ಯಾರು ಮೃತಪಟ್ಟಿದ್ರು ಆ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಎಲ್ಲ ಕುಟುಂಬಕ್ಕೆ ಕೊಡ್ತೀವಿ, 11 ಕುಟುಂಬಗಳಿಗೆ ನೀಡೋದಾಗಿ ಸದ್ಯ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಅಧಿಕೃತವಾಗಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಈ ಮೂಲಕವಾಗಿ ಏನೇನು ಆಯಿತು ನಿನ್ನೆ ಕಾಲ್ತುಳಿತದಿಂದ ಅಭಿಮಾನಿಗಳು ಯಾರ್ಯಾರು ಬಂದಿದ್ರು, ಸಾವನ್ನಪ್ಪಿದ್ರು, ಆ ದುಃಖ ಇದೆ. ಜೊತೆಯಲ್ಲಿ ಇಂತಹ ದುರ್ಘಟನೆಯಲ್ಲಿ ಮೃತಪಟ್ಟಿರುವಂಥ 11 ಜನ ಆರ್ಸಿಬಿಯ ಅಭಿಮಾನಿಗಳ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಘೋಷಣೆ ಮಾಡಿದ್ದಾರೆ. ಈ ಮೂಲಕವಾಗಿ ಸದ್ಯ ರಾಜ್ಯ ಸರ್ಕಾರವು ಮಾಡಿತ್ತು, ಸದ್ಯ ಆರ್ಸಿಬಿ ಕೂಡ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಚರಣ್, ಈಗಾಗಲೇ ಸರ್ಕಾರವೂ ಕೂಡ ಮೃತ ಕುಟುಂಬಸ್ಥರಿಗೆ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು. ಈಗ ಆರ್ಸಿಬಿಯು ಕೂಡ ತನ್ನ ಅಭಿಮಾನಿಗಳು ಯಾರು ಕಾಲ್ತುಳಿತದಲ್ಲಿ ಮೃತಪಟ್ಟರಲ್ಲ ಆ ಘೋಷಣೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಚರಣ್. ಆರ್ಸಿಬಿ ಒಂದು ವಿಜಯೋತ್ಸವದ ನಡೆಸಬೇಕು ಅಂತ ಹೇಳಿ, ವಿಕ್ಟೋರಿ ಪೀರಿಯಡ್ ಅನ್ನು ನಡೆಸಬೇಕು ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಆರ್ಸಿಬಿ ಒಂದು ಪೋಸ್ಟ್ ಅನ್ನ ಮಾಡಿರುತ್ತೆ. ಅದರ ಜೊತೆಗೆ ಸರ್ಕಾರ ಕೂಡ ಇದಕ್ಕೆ ಬೇಕಾದಂತಹ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಿರುತ್ತೆ. ಸರ್ಕಾರ ಕೂಡ ವಿಧಾನಸೌಧದಲ್ಲಿ ಕೊಂಡು ಬಂದು ಆರ್ಸಿಬಿ ತಂಡದ ಆಟಗಾರರಿಗೆ ಅದಾದ ಬಳಿಕ ಒಂದು ಸರ್ಕಾರದ ನಿರೀಕ್ಷೆಗಿಂತಲೂ ಹೆಚ್ಚು ಆರ್ಸಿಬಿ ಅಭಿಮಾನಿಗಳು ಬಂದಿರ್ತಾರೆ. ಮತ್ತೆ ಒಂದಿಷ್ಟು ಎಡವಟ್ಟು ಸುರಕ್ಷತೆ ವೈಫಲ್ಯತೆಯಿಂದಾಗಿ ಕಾಲ್ತುಳಿತ ಉಂಟಾದಂತಹ ಸಂದರ್ಭದಲ್ಲಿ 11 ಜನ ಮೃತಪಟ್ಟಿದ್ದು, ಮತ್ತೆ 50ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಅವರಿಗೆ ಏನು ಮೃತ ಆಗಿರುವಂತಹ ಕುಟುಂಬಕ್ಕೆ ಆ ಒಂದು ನೋವನ್ನ ಭರಿಸುವಂತಹ ಶಕ್ತಿ ನೀಡ್ಲಿ, ಅವರ ಒಂದು ಶಕ್ತಿ ನೀಡುವಂತಹ ಶಕ್ತಿ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ 10 ಲಕ್ಷ ರೂಪಾಯಿಯನ್ನ ತಲಾ ಘೋಷಿಸಿತ್ತು. ಜೊತೆಗೆ ಇವತ್ತು ಒಂದೆಡೆ ಎಲ್ಲೋ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಇಲ್ಲಿಯವರೆಗೆ ಗೊತ್ತಾಗ್ಲಿಲ್ವಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಮತ್ತೆ ಕಣ್ಣೊರೆಸುವ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ಶುರುವಾಗ್ತಾ ಇದೆ. ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ತಲಾ 10 ಲಕ್ಷ ರೂಪಾಯಿಯನ್ನ ನೀಡಿರುವಂತದ್ದು. ಇದರಿಂದಾಗಿ ಏನು ಮೃತರ ಕುಟುಂಬಕ್ಕೆ ಹೋದ ಜೀವಗಳು ಬರೋದಿಲ್ಲ. ಆದ್ರೆ ಒಂದಿಷ್ಟು ಕುಟುಂಬಸ್ಥರು ಈ ಆರ್ಸಿಬಿ ಪೋಸ್ಟ್ ವೈರಲ್ ಆಗ್ತಾ ಇರೋ ಬೆನ್ನಲ್ಲೇ ಒಂದಿಷ್ಟು ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು, ಹೋದ ಜೀವವನ್ನ ಕೊಡೋದಕ್ಕೆ ಆಗತ್ತಾ ಯಾರಿಗಾದ್ರೂ ಅನ್ನುವಂತ ಒಂದಿಷ್ಟು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸದ್ಯ ಈಗ ಆರ್ಸಿಬಿ ಒಂದೆಡೆ ಮೃತಪಟ್ಟಿರೋರಿಗೆ ಹಣ ಕೊಡ್ತಾ ಇದ್ರೆ, ಆರ್ಸಿಬಿ ಫಂಡ್ ಅಂತ ಏನಿದೆ ಆ ಒಂದು ಫಂಡ್ ನಲ್ಲಿ ಇಂಜೂರ್ ಆಗಿರೋರಿಗೆ ಕೂಡ ಅವರ ಚಿಕಿತ್ಸೆ ವೆಚ್ಚವನ್ನ ಭರಿಸುವಂತಹ ಭರವಸೆಯನ್ನ ಕೂಡ ನೀಡಿರುವಂತದ್ದು. ಅಖಿಲೇಶ್, ಜೊತೆಯಲ್ಲಿ ಅಂತಂದ್ರೆ ಎಸ್, ಧನ್ಯವಾದಗಳು ಚರಣ್ ತಮ್ಮೆಲ್ಲ ಮಾಹಿತಿಗೆ.